ನವೆಂಬರ್ 29ನೇ ತಾರೀಕು ನಾನೊಂದು ದೊಡ್ಡ ಮಿಸ್ಟೇಕ್ನ ಮಾಡಿದೆ. 2500 ರೂಪೀಸ್ ಒಬ್ಬ ಅನ್ನೋನ್ ವ್ಯಕ್ತಿಗೆ UPI ಟ್ರಾನ್ಸಾಕ್ಷನ್ನ ಮಾಡಿದೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿ ಬಂತು. ಇದೊಂದು ದೊಡ್ಡ ಮಿಸ್ಟೇಕ್ ಆಗಿತ್ತು. ಇದು ರಾಂಗ್ UPI ಟ್ರಾನ್ಸಾಕ್ಷನ್. ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಮೊದಲು ಫೋನ್ಪೇಲಿ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಸೆಕೆಂಡ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲಪ್ಪ ಅಂದರೆ NPCI ವೆಬ್ಸೈಟ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಅವ್ರ ಕಡೆಯಿಂದನೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ನೆಕ್ಸ್ಟ್ ನಾನು ಕರ್ನಾಟಕ ಬ್ಯಾಂಕಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಈ ಬ್ಯಾಂಕಿಂದಾನೆ ನಾನು ಟ್ರಾನ್ಸಾಕ್ಷನ್ ಮಾಡಿರೋದು. ಕರ್ನಾಟಕ ಬ್ಯಾಂಕಲ್ಲಿ ಹೋಗಿ ಒಂದು ಕಂಪ್ಲೇಂಟ್ನ ಬರ್ಕೊಂಡು ಕೊಟ್ಟೆ, ನಾನು ಈ ಥರ ರಾಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ನನಗೆ ಹೆಲ್ಪ್ ಮಾಡಿ 2500 ರೂಪೀಸ್ನ ವಾಪಸ್ ನನ್ನ ಅಕೌಂಟ್ಗೆ ತರಿಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ. ಅವ್ರು ಏನು ಹೇಳಿದ್ರು ಗೊತ್ತಾ, ನೀವು ಥರ್ಡ್ ಪಾರ್ಟಿ ಫೋನ್ಪೇ ಅಪ್ಲಿಕೇಶನಿಂದ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ವೆಯ್ಟ್ ಮಾಡಬೇಕು, ಅವರು ಡೀಟೇಲ್ಸ್ ನಮಗೆ ಕೊಡೋದಕ್ಕೆ ತುಂಬ ಲೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ, ನಿಮ್ಮ ದುಡ್ಡು ಬಂದೇ ಬರುತ್ತೆ ಅಂತ ಹೇಳಿದ್ರು. ನಾನು ಕೂಡ ಇದ್ರ ಬಗ್ಗೆ 4-5 ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟೆ. ಆ ವಿಡಿಯೋಗಳು ವೈರಲ್ಲು ಕೂಡ ಆಯಿತು. ಆಫ್ಟರ್ ಮೋರ್ ದೆನ್ 100 ಡೇಸ್ ವೆಯ್ಟ್ ಮಾಡಿದ ನಂತರ ನನಗೆ ಆ ಒಂದು ದುಡ್ಡು ಬಂದಿದೆ. 2500 ರೂಪೀಸ್ ನನ್ನ ಬ್ಯಾಂಕ್ಗೆ ಕ್ರೆಡಿಟ್ ಆಗಿದೆ. ನವೆಂಬರ್ 29ನೇ ತಾರೀಕು 2500 ರೂಪೀಸ್ ರಾಂಗ್ UPI ಟ್ರಾನ್ಸಾಕ್ಷನ್ ಮಾಡಿದ್ದೆ. 2500 ರೂಪೀಸ್ ನನಗೆ ವಾಪಸ್ ಬಂದಿದೆ. ನೀವು ಕೂಡ ನಂತರ ರಾಂಗ್ UPI ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ದುಡ್ಡು ವಾಪಸ್ ಬಂದೇ ಬರುತ್ತೆ. ನೀವು ಮೊದಲು ಹೋಗಿ ಬ್ಯಾಂಕ್ಗೆ ಕಂಪ್ಲೇಂಟ್ ಕೊಡಬೇಕು, ಅವಾಗ ಅವರು ತರಿಸ್ಕೊಡ್ತಾರೆ. ಥ್ಯಾಂಕ್ ಯು ಕರ್ನಾಟಕ ಬ್ಯಾಂಕ್, ನನ್ನ ದುಡ್ಡು ವಾಪಸ್ ಬಂದಿದೆ. ಈ ವಿಡಿಯೋನ ಎಲ್ಲರಿಗೂ ಕೂಡ ಇವಾಗಲೇ ಶೇರ್ ಮಾಡಿ.